ನಾಳೆ ಹೋಗೋಣ, ಇವತ್ತು ಇದ್ಬಿಟ್ಟು ಇನ್ನೇನು ನಿಮ್ಮ ಅಪ್ಪ ಇರ್ತಾರಲ್ಲ ಅಲ್ಲಿ. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ನಾಳೆನೇ ಹೋಗೋಕ್ಕಾಗುತ್ತೆ. ಸುಮ್ಮನೆ ಹಾಸ್ಪಿಟ್ಲಾಗ ಪೇಷಂಟ್ ಹತ್ರ ಒಬ್ಬರೇ ಇರಬೇಕು ಅಂತಾರೆ. ಅಪ್ಪನೇನೆಲ್ಲ ಇರ್ತೀನಿ ಹೋಗಪ್ಪ ನೀನು ಅಂತಂದರೆ, ಇಲ್ಲ ಕಣಮ್ಮ ನಾನೇ ಇರ್ತೀನಿ ಅಂತೈತೆ. ಬಿಡು, ಅವರೇ ಇರಲಿ, ಅಪ್ಪನೇ ಇರುತ್ತೆ. ಹಂಗೇನಾನಿದ್ರೆ ಫೋನ್ ಮಾಡಪ್ಪ ಅಂತ ಹೇಳಿದ್ದೀನಿ. ಈಗ ಫೋನ್ ಮಾಡಿದ್ದೆ. ಅಪ್ಪ ಏನಾದರೂ ಇದ್ದರೆ ಫೋನ್ ಮಾಡೋಣ. ನಾವು ಇವತ್ತು ಬರೋಲ್ಲ, ನಾಳೆನೇ ಬರ್ತೀವಿ. ತಿರ್ಗಿ ನಾಳೆ ಬಂದರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಒಂದೇ ಸತಿ ಕರ್ಕೊಂಬರೋಕ್ಕಾಗುತ್ತೆ ಮನೆಗೆ ಅಂತೇಳಿ ಹೇಳಿದ್ದೀನಿ. ಸರಿ ಸರಿ ಆಯ್ತು ಹೇಳು. ಸುಮ್ಮನೆ ಏನಕ್ಕೆ ನಾವೇನು ಮಾಡೋದೇನಿಲ್ಲ ಅಲ್ಲಿ. ಒಟ್ಟಿನಲ್ಲಿ ಒಬ್ರು ಇರಬೇಕು ಅಂತ ಪೇಷಂಟ್ ಜೊತೆ ಒಬ್ರು ಇರಬೇಕು ಅಂಬೋದು ಅಷ್ಟೇ. ಏನಾದರೂ ಹೇಳ್ದಾಗ ತಗೊಂಬಂದು ಕೊಡೋಕ್ಕೂ, ಏನಾದರೂ ರಿಪೋರ್ಟ್ ಎಲ್ಲ ಕೊಟ್ಟಾಗ ಏನಾದರೂ ಹೇಳ್ತಾರೆ ಡಾಕ್ಟ್ರು ಅನ್ನೋ ಒಬ್ರು ಇರಬೇಕು, ಒಬ್ರು ಪೇಷಂಟ್ ಜೊತೆ. ಸುಮ್ಮನೆ ಜಾಸ್ತಿ ಜನ ಇದ್ದರೆ ನಾವೇನೇನೇನು ಅಲ್ಲೇನೇನು ಮಾಡೋಂಗಿಲ್ಲ. ನಾವು ಎಲ್ಲ ಡಾಕ್ಟ್ರು ನೋಡ್ಕೊತಾರೆ, ನರ್ಸ್ಗಳೆಲ್ಲ ನೋಡ್ಕೊಂತಿರ್ತಾರೆ, ನಾವೇನು ಮಾಡೋಂಗಿದ್ದೀವಿ ಅಲ್ಲಿ. ಸರಿ ಆಯ್ತು ಬಿಡು. ಕೆಲಸ ನೋಡ್ಕೊಂಡು ನಾವು ಇಲ್ಲಿ ಮನೆಗೆಲ್ಲ ಕೆಲಸಗಳೆಲ್ಲ ಏನಾದರೂ ಇದ್ದರೆ ಮುಗಿಸ್ಕೊಂಡು ಹೋಗೋಕ್ಕಾಗುತ್ತೆ. ಸರಿ ಸರಿ ಆಯ್ತು. ಅಲ್ಲೋಡಲ್ಲಿ ನಿಮ್ಮ ಅಂಟಿ ಮುಖ ಯಾಕಪ್ಪ? ಮಗನ ಮದುವೆ ಮಾಡೈತೆ, ಯಾಕೆ ಹಿಂಗೆ ಸಪ್ಪ ಕುತ್ಕೊಂಡೈತೆ ನಿಮ್ಮ ಅಂಟಿಯಲ್ಲಿ? ಯಾಕೋ ಯಾರಿಗೆ ಗೊತ್ತು. ಬಾಯಿ ಬಂಬಾಯಿ ಬಾಯಿ ಬಡ್ಕಿ. ಬಾಯಿ ಬಡ್ಕಿನ ಮದುವೆ ಮಾಡ್ಕೊಂಬಂದ್ಮೇಲೆ ಸಪ್ಪು ಕೂತ್ಕೊಂಬ್ಲೇಬೇಕಾಗುತ್ತೆ. ಅವಳು ಎಂತಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಆ ಸಾನು ಭಾಳ ಬಾಯಿ ಬಡ್ಕಿ. ಸಾನ್ವಿ ಎಂತಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅಯ್ಯೋ, ಮೊನ್ನೆ ನೋಡಬೇಕಾಗಿತ್ತು ನಿಮ್ಮ ಆಂಟಿಗೆ. ಸಖತ್ತು ಬಿಲ್ಡಪ್ ಕೊಡ್ತಾ ಇದ್ರು. ಇವಾಗ ನೋಡು, ಯಾಕೋ ಮಕ್ಕ ಎಲ್ಲ ಅಳಿಸೋಗ್ಬಿಟ್ಟೈತೆ. ಅವಳು ಭಾಳ ಜಗಳ ಗಂಟಿ. ಅಯ್ಯಪ್ಪ, ಸಾನ್ವಿ ಸಖತ್ತು ಬಾಯಿ. ಅಯ್ಯಯ್ಯಪ್ಪ, ಅವಳಂತ ಬಾಯಿನ ಎಲ್ಲೂ ನೋಡಿಲ್ಲ. ನಾನು ಅವಳನ್ನ ಅವಾಗ ಬಾಯಿ ಬಡ್ಕಿ ಅಂತಲೇ ಕರೀತಿದ್ದೆ. ಅವ ಚಿಕ್ಕವಳಿದ್ಲು, ಬಾಯಿ ಕಿರ್ಚಳು. ಬಾಯಿ ಬಡ್ಕಿ ಸಾನ್ವಿ, ಬಾಯಿ ಬಡ್ಕಿ ಸಾನ್ವಿ ಅಂತಿದ್ದೆ. ಹಾಗೆ ಕರಿತಾ ಇದ್ದೆ. ಹೌದೇನು? ಅದಕ್ಕೆ ಇವಾಗೆಲ್ಲ ಆವಾಗಲೇ ಏನೋ ಬಾಯಿ ಮಾಡ್ತಾ ಇದ್ಲು. ಅಯ್ಯೋ, ಗಂಡನಂತೂ ಬಾರೋ ಆದಿ ಬಾರೋ ಅಂತ ಕರಿತಾಳ್ರಿ, ಮರ್ಯಾದಿನೇ ಕೊಡಲ್ಲ. ಯಪ್ಪ 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 ಹೆಂಗೆ ಮಾತಾಡ್ತಾಳು ಅಂದರೆ ಬಾಯಿ ಮಾತ್ರ ಜೋರಾಗೈತೆ. ನಾನು ಕೇಳಿಸ್ಕೊಂಡಲ್ಲ ಯಪ್ಪ, ಸಖತ್ತು ಜೋರು ಬಾಯಿ. ಯಪ್ಪ 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 ಹೆಂಗೆ ಮಾತಾಡ್ತಾಳೆ ಅಂತೀಯ, ಸಖತ್ತು ಮಾತಾಡ್ತಾಳೆ ಹೇಳು, ನಾನು ಕೇಳಿಸ್ಕೊಂಡೆ ನೋಡಿ. ಯಾರು ಹೆಂಗಾದ್ರೂ ಮಾಡ್ಕೊಂಬ್ಲೆ, ಅವ್ರಿಗೆ ಒಬ್ಬರು ಹೇಳ್ದಾಗ ಯಾರಿಗೂ ಅರ್ಥ ಆಗಲ್ಲ, ಅವ್ರು ಅನುಭವಿಸ್ದಾಗಲೇ ಗೊತ್ತಾಗೋದು. ನಮ್ಮಮ್ಮ ಅದಕ್ಕೆ ಮತ್ತೆ ಅವ್ರ ಅಣ್ಣನ ಮಗಳಿದ್ರೂ ಇಲ್ಲ ಅಮ್ಮಂಗಿದ್ದಿದ್ದು. ಒಂದು ಇಸ್ಕೋರ್ ಮನೆಗೆ ಹೋಗಿ ಹೆಣ್ಣು ಕೇಳಲಿಲ್ಲ, ಅದ್ರ ಸುದ್ದಿನೇ ಮಾತಾಡಲಿಲ್ಲ ನಾವು. ಹಂಗೆ ಅಂತಾರೆ ನಮ್ಮಮ್ಮ ಮದುವೆ ಮಾಡ್ಕೊಳ್ರಿ ಅಂತಾನೆ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ. ಗೊತ್ತಿತ್ತಲ್ಲ ಅವಳಿಗೂ ನಮ್ಮ ಹುಡುಗಿಗೂ ಅಡ್ಜಸ್ಟ್ ಆಗಲ್ಲ. ಅವಳು ಜಾಸ್ತಿ ಬಾಯಿ, ನಮ್ಮ ಹುಡುಗ ಮೆತ್ತನವನು, ಹಾಕಬೇಕು ಅಂತ ನಮ್ಮಮ್ಮ ಅದಕ್ಕೆ ನನಗೆ ಯಪ್ಪ ಬಾಯಿ ಅಂದ್ರೆ ಆಗಲ್ಲಪ್ಪ, ನನಗೆ ಭಯ ಆದಂಗೆ ಆಗ್ಬಿಡುತ್ತೆ. ಮತ್ತೆ ಮೊದಲೇ ನೀವು ಸ್ಮೂತು ಅಂತ ಬಾಯಿ ಬಡ್ಕಿಂಗ್ ಕಟ್ಕೊಂಡು ನೀವೆಲ್ಲಾದರೂ ಜೀವನ ಮಾಡೋಕ್ಕಾಗ್ತಿತ್ತಾ? ಆಗ್ತಾ ಇರಲಿಲ್ಲ ಬಿಡು. ಸುಮ್ಮನೆ ಯಾಕತ್ತ ಆಡೋದು ನೋಡಿದ್ರೆ ಹಂಗೆ ಹೆಂಗೆ ಆಡ್ತಾಳೆ, ಹೆಂಗೆ ಬಾಯಿ ಮಾಡ್ತಾಳೆ. ಹೋಗತ್ತ, ನಾನು ಸುಮ್ಮನಿದ್ದು ಎಂಥ ಬಾಯಿ ಬಡ್ಕಿನ ಮದುವೆ ಮಾಡ್ಕೊಂಬಂದಂಗೆ ಆತ ನನ್ನ ಮಗುಗೆ. ಅಯ್ಯೋ, ಒಂದೆರಡು ದಿನ ಸುಮ್ಮನೆ ಇದ್ರೂ ಇರ್ಬೋದಾಗಿತ್ತು ಅಂತ ಅನ್ನಿಸ್ತಾಯ್ತಪ್ಪ. ಅವಳು ಏನು ಯಾವಾಗಲೂ ಅವನ ಮೇಲೆ ಅನುಮಾನ ಪಡ್ತಿರ್ತಾಳೆ. ಎಲ್ಗಾನ ಹೋಗೋಕ್ಕಿಲ್ಲ, ಅವನು ಎಲ್ಲಾದ್ರೂ ಏನು ಎಲ್ಲದಕ್ಕೂ ಅವಳೊಂಥರ ಯಾಕೆ ಹಂಗೆ ಆಡ್ತಾ ಇದ್ದಾಳೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಸುಮ್ಮನೆ ಇದ್ರೂ ಇರ್ಬೋದಾಗಿತ್ತು. ನಾನು ಯಾವ್ದವ ಮೇಲೂ ಸಿಟ್ಟಿಗೆ ಮದುವೆ ಮಾಡ್ಕೊಂಬನ ಅಂತ ಹೋಗಿ ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ. ಅದಕ್ಕೆ ಅನ್ಸುತ್ತಿ ಸೇವಂತಿ ಮದುವೆ ಮಾಡ್ಕೊಂಡಿಲ್ಲ. ನಾನು ಮೊದಲೇ ಅವ್ನು ಗೋಪಿ ಮೆತ್ತ, ನಾನು ಮದುವೆನೇ ಹಾಕಬೇಕು ಬಾಯಿ ಜಾಸ್ತಿ ಅಂತ ಅದಕ್ಕೆ ಅವ್ನು ಮದುವೆ ಮಾಡ್ಕೊಂಡಿಲ್ಲ. ಹಂಗೆ ಬಂದಾಗ 2 ದಿವಸ ಮಾತೇ ಬರಲ್ಲ ಅಮ್ಮಂಗಿದ್ಲು. ಎಷ್ಟು ಸ್ಮೂತ್ ಅಂತೀಯ, ಎಷ್ಟು ನಿಧಾನವಾಗಿ ಮಾತಾಡೋಳು. ಇವಾಗ ನೆನ್ನೆ ಇವತ್ತು ಯಪ್ಪ 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 ಎಷ್ಟು ಜೋರ ಬಾಯಿ ಮಾಡ್ತಾಳೆ. ಇನ್ನು ಮದುವೆ ಆಗಿ 1 ವಾರ ಆಗಿಲ್ಲ, ಯಾರನ್ನ ಕಮ್ದಾರೆ ಏನು ಅನ್ಕಮ್ಮನ. ಅವ್ರ ಅತ್ತೇನೆ ತಗೊಳಪ್ಪ, ನೋಡಿ ನಾನು ಅದಕ್ಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ಅಂತಾಳೆ. ಅವಳು ಎದುರಿಗೆ ಇವತ್ತು ಎಷ್ಟು ಆದ್ರೆ ಆಗ್ತೀವಿ ನಾವು. ಹೆಂಗೆ ಬಾಯಿ ಮಾಡ್ತಾಳೆ ಹಂಗೆ. ಒಂದಿಟ್ಟು ಯಾತನಾಗಲಿ ನಿಧಾನವಾಗಿ ಹೇಳ್ಕೊಂಡು ನಿಧಾನವಾಗಿ ಮಾತಾಡಮ್ಮ ಅಂದರೆ ಬಾಯಿ ಮಾಡುತ್ತ ಹಂಗೆ ಮನೆಯಾಗಿ. ನನಗೆ ಚಿಂತೆ ಮಾಡಂಗೈತೆ. ಅಯ್ಯೋ, 2 ದಿನ ಸುಧಾರಿಸಿದ್ನಲ್ಲಪ್ಪ ಅನ್ನಿಸ್ತೈತೆ. ಈ ಸೇವಂತಿ ಮ್ಯಾಗಳಿರೋ ಸಿಟ್ಟಿಗೆ ನಾನು ನನ್ನ ಮಗ ಮದುವೆ ಅಂತ ಮದುವೆ ಮಾಡಿಬಿಟ್ಟೆ. ಆದರೆ ಇವಾಗ ನೋಡಿದ್ರೆ ಹಿಂಗೆ ಅನುಭವಿಸೋವಂಥ ಪರಿಸ್ಥಿತಿ ಬಂತಲ್ಲಪ್ಪ ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇದೇನಪ್ಪ ಇದು ಇಂಥ ಪರಿಸ್ಥಿತಿ ಬಂತು ಅನ್ನಿಸ್ತೈತೆ ನನಗೆ. ಹೆಂಗ ಚೆನ್ನಾಗಿರ್ತಾರೆ ಬಿಡು ಅಂತ ನಾನು ಮಾಡಿದರೆ ಇದು ನೋಡಿರಿ ಇವಳು ಹಿಂಗೆ. ಹೋಗು, ನನಗೊಂದು ಚಿಂತೆ ಮಾಡಂಗೆ ಆಗ್ತೈತಪ್ಪ ಅವಾಗಿಂದಲೂ. ಅವಳಂತ ಅವನ ಮೇಲೆ ಹೆಂಗೆ ಆಡ್ತಿರ್ತಾಳೆ. ಹೋಗು ನಂದ, ಊಟ ಮಾಡಿಲ್ವೇ? ಊಟ ಮಾಡ್ಬಾ. ಯಾಕೆ ಊಟ ಮಾಡ್ತೇವೆ ಹೋಗತ್ತ? ನನಗಂತೂ ಚಿಂತೆ ಆಗ್ಬಿಟ್ಟೈತಿ. ಮದುವೆ ಮಾಡ್ಕೊಂಡು ಹೋಗು. ನನಗಂತೂ ಯಾಕನ ಮದುವೆ ಮಾಡ್ಕೊಂಡಪ್ಪ ಅಂತ ಈಗ ಚಿಂತೆ ಮಾಡ್ತಾಯಿದ್ದೀನಿ. ಯಾಕನ ನನ್ನ ಮಗು ಈಗಲೇ ಮದುವೆ ಮಾಡಿದ್ನಪ್ಪ ಅನ್ನಿಸ್ತೈತೆ ನನಗೆ.
ಏನು ಇನ್ನೊಂದು 2 ದಿನ ಎಲ್ಲನ ತಡೆದು ಬೇರೆ ಕಡೆಗೆಲ್ಲನ ತಗೊಂಬಂದು ಮದುವೆ ಮಾಡ್ತಿದ್ದೆ. ನಾನು ಈ ಸೇವಂತಿ ಮ್ಯಾಗಳಿರೋ ಸಿಟ್ಟಿಗೆ ಇಲ್ಲ ಅವ್ರ ಅಣ್ಣನ ಮಗಳನ್ನೇ ನಾನು ಮದುವೆ ಮಾಡ್ಕೋಬೇಕು, ನನ್ನ ತಮ್ಮನ ಮಗಳನ್ನ ಅವಳು ಮದುವೆ ಮಾಡ್ಕೊಂಡ್ಲು ಅಂದಮೇಲೆ ಅವ್ರ ಅಣ್ಣನ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ನಾನು ಮಾಡೋಣ ಅಂತ ಆ ಥರ ಬಿದ್ದು ಮಾಡಿಬಿಟ್ಟೆ. ಈಗ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದೆ ಅಕ್ಕ, ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಹೇಗತ್ತ ಒಬ್ಬರ ಮೇಲೆ ಸಿಟ್ಟಿ ಮಾಡಕ್ಕೆ ಹೋಗ್ಬಾರ್ದು ಅಂತ ಈಗ ಅನ್ನಿಸ್ತಾ ಐತಿ. ಸುಮ್ಮನೆ ಯಾರು ತಗೊಂಬಕ್ಕೆ ಹೋಗ್ಬೇಡ. ಯಾಕಂಬಕ್ಕೆ ಹೋಗ್ತೀಯ? ಹಂಗಂದ್ರೆ ಏನಿಲ್ಲ, ಸದ್ರ ತಗೊಬಿಡ್ತಾರೆ. ಅವಳಿಗೆ ಒಂದು 2 ದಿನ ಕಣೆ, ಆಮೇಲೆ ಗೊತ್ತಾಗುತ್ತೆ ಸುಮ್ಕಿ. ಅವಳೇ ನಂಗೆಲ್ಲ ಏನು ಮಾಡಲ್ಲ. ಅವಳಿಗಿನ್ನೂ ಮನೆ ಜವಾಬ್ದಾರಿ ಎಂಬುದು ಬರಬೇಕು. ಬಂದ್ರೆ ಅವಳೆಲ್ಲನ ಚೆನ್ನಾಗಿ ಆಗ್ತಾಳೆ. ಒಂದಿಟ್ಟು ಹಂಗೆ ಏನು ಮಾಡೋಕ್ಕಾಗಲ್ಲ. ಏನಂದ್ರೂ ಇನ್ನು ಮದುವೆ ಆಗಿನ 2-3 ದಿನ ಆಗಿಲ್ಲ. ಇನ್ನೂ 4 ದಿನ ಆಗೈತೆ. 4 ದಿನಕ್ಕೇ ನಮ್ಮ ಮೇಲೆ ಹಂಗೆ ಜಗಳ ಆಡ್ತಿರ್ತಾಳೆ ಯಾವಾಗ್ಲೂ. ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಏನು ಹಂಗೆ ಅವನಂತೂ ಎಲ್ಲೆಲ್ಲೂ ಎಡಬಿಡಲ್ಲ. ಅದ್ರಾಗೆ ಕರೆ ಬಾರೋ ಹೋಗೋ ಅಂತ ಕರೀತಾಳೆ, ಮರ್ಯಾದೆನೇ ಕೊಡಲ್ಲ ಅವನಿಗೆ. ಬಾರೋ ಆದಿ 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 ಅಂತ ಉಳುಕ್ತಾಳೆ. ಆದಿತ್ಯ ಆದಿತ್ಯ ಬಾರೋ ಅಂತ ಉಳುಕ್ತಾಳೆ. ಯಾರನ್ನ ಇಲ್ಲಿ ನಿಂತ್ಕೊಂಡು ಅವಳು ಸೇವಂತಿ ಇದ್ದಾಳೆ, ಬಾರೋ ಹೋಗೋ ಅಂತ ಕರೀತಾಳೆ. ಅವಳೇನು ಅನ್ಕಮ್ಮನ ಆ ಸೇವಂತಿ ಇದ್ರಿಗೆ ನಾವೆಲ್ಲರೂ ಇದ್ರಿಗೆ ಹೆಂಗೆ ಚೆನ್ನಾಗಿರ್ಬೇಕು. ನನಗಂತೂ ಯಾಕೆ ಒಂಥರ ಮನಸ್ನಾಗ ಹಂಗೆ ಅನ್ನಿಸ್ತೈತೆ ಕಣ. ಯಾಕೆ ಅದು ಯಾಕೆ ಅನ್ನಿಸ್ತೈತೆ ನಾನೇನೆ ಆರ್ತಾಗೂ ಹೇಳ್ಕೊಂಬಲ್ಲ. ಇನ್ನೂ ಈಗಲೇ ಹೇಳ್ಕೊಂಡ್ರೆ ಅಯ್ಯೋ ಇನ್ನು ನೆನ್ನೆ ಮನೆ ಮದುವೆ ಮಾಡಿಳು ನೋಡಪ್ಪ, ಅಲ್ಲೇ ಸೊಸೆ ನಾಳೆ ಬೈಕ್ಯಂತಾಳೆ ಅಂತಾರೆ. ಏನು ಹಂಗೇನೆ ಹೇಳು. ಅವನೇ ಆತ ನಮ್ಮ ಪಾಪ ಬಾರಪ್ಪ ಆತನ ಒಂದಿಟ್ಟು ಬದುಕು ಮಾಡ್ಕೊಂಡು ಕೊಡು ಅಂದರೆ ನೀನೇನು ಬದುಕು ಮಾಡಬೇಡ, ನೀನೇನು ಕೆಲಸ ಮಾಡಬೇಡ, ಸುಮ್ಮನೆ ಕುಕ್ಕ ಅಂತ ಯಾವಾಗಲೂ ಬರೀ ರೂಮ್ನಾಗಿರೋಕ್ಕೆ ಇಷ್ಟಪಡ್ತಾಳೆ. ಯಾವಾಗಲೂ ಬರೀ ರೂಮ್ನಾಗಿರೋಕ್ಕೆ ಇಷ್ಟಪಡ್ತಾಳೆ. ಅಷ್ಟ ಮದುವೆ ಆಗೈತಲ್ಲ ಅದಕ್ಕೆ ಹೊಸ್ದಾಗ ಎಲ್ಲ ಹಿಂಗೆ ಒಂದು 2 ದಿನ ಆಮೇಲೆ ಹೋಗ್ತಾ ಅವಳಿಗೂ ಅನುಭವ ಆಗೋದು. ಸುಮ್ಮನೆ ಇನ್ನೇನು ಮಾಡೋಕ್ಕಾಗುತ್ತೆ, ಅದನ್ನ ಯಾಕೆ ಚಿಂತೆ ಮಾಡ್ತೀನಿ ನೀನು. ಅನುಸರಿಸ್ಕೊಂಡು ಹೋಗ್ಬೇಕು. ಇವಾಗ ನೀನು ನನ್ನ ತಮ್ಮನ ಮಗಳನ್ನ ಅವಳು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾಳೆ ಅಂದಮೇಲೆ ನಾವು ಅವ್ರ ಅಣ್ಣನ ಮಗಳು ಮದುವೆ ಮಾಡ್ಕೊಂಡಿದ್ದೀವಿ ಅಂದಮೇಲೆ ನಾವು ಅವ್ರಿಗಿನ ಚೆನ್ನಾಗಿದ್ದು ತೋರಿಸ್ಬೇಕು. ಅವ್ರಿಗಿನ ಚೆನ್ನಾಗಿದ್ದೇ ತೋರಿಸ್ಬೇಕು. ನಾವು ಅವ್ರಿಗಿನ ಚೆನ್ನಾಗಿದ್ದೀವಿ ಅಂತ ತೋರಿಸ್ಬೇಕು. ಏನು ತೋರಿಸೋದು ಏನೋ ಅಮ್ಮಂಗಾಗೈತಮ್ಮ ತಾಯಿ. ನನಗೆ ಈಗ ಯೋಚನೆ ಮಾಡೋಂಗಾಗೈತಿ ನಿಜವಾಗ್ಲೂ. ಅಷ್ಟಿಷ್ಟು ಯೋಚನೆ ಆಗಿಲ್ಲ. ಅವಾಗಲೇ ಚೆನ್ನಾಗಿದ್ಲು. ತಿರ್ಗಿ ಆಮೇಲೆ ಹಂಗೆ ಒರೆಸ್ಕೊಂಡ್ಲು. ಅವನ ಅಲ್ಲೆಲ್ಲ ಹೋಗಿ ಚೆನ್ನಾಗಿ ಕೂತ್ಕೊಂಡಿದ್ದ, ಅದಕ್ಕೆ ಬಾ 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 ಅಂತ ಒರೆಸ್ಕೊಂಡ್ಲು. ತಿರ್ಗಿ ಅವನು ಬಂದಾಗ ಹಂಗೆ ಬೈಕ್ ಬಂದಂಗೆ ಬೈತಾಳೆ. ಚೆನ್ನಾಗಿರ್ತಾಳೆ. ಇನ್ನು ಸಣ್ಣ ಕಾಲ ಏನಾಗುತ್ತೋ ಏನೋ ಹಂಗೆ. ಅವಳಿಗಂತೂ ನನಗಂತೂ ಯಾಕೆ ನಾನು ಸೇವಂತಿ ಮೇಲೆ ಸಿಟ್ಟಿಗೆ ನಾನು ಮದುವೆ ಮಾಡ್ಕೊಂಡೆ ಇವತ್ತು. ಅವಳ ಮೇಲೆ ಸಿಟ್ಟಿ ಮದುವೆ ಮಾಡ್ಕೊಂಡು ನಾನು ಯಾಕನ ಮಾಡ್ಕೊಂಡಪ್ಪ. ಇನ್ನೊಂದು 2 ದಿವಸ ದನ ಕಾಳದಿದೆ ಅನ್ನಿಸ್ತೈತೆ. ನಾನಂತೂ 1-2 ದಿನ ಸುಧಾರಿಸ್ಲಿಲ್ಲ ಅನ್ನಿಸ್ತೈತೆ. 1-2 ದಿನ ಸುಧಾರಿಸಿ ಯಾರನ್ನ ಹೇಳಿ ನಾನು ಮದುವೆ ಮಾಡ್ಕೊಂಬಿಲ್ಲ. ಸುಮ್ಮನೆ ನಾನು ಬಿಡು ಏನು ಸಿಕ್ತು, ನಮ್ಮ ತಮ್ಮನ ನಮ್ಮ ಮಗಳನ್ನ ಅವಳು ಮದುವೆ ಮಾಡ್ಕೊಂಡಳ ಅಂತ ಅವ್ರ ಅಣ್ಣನ ಮಗಳು ನಾನು ಮದುವೆ ಮಾಡ್ಕೊಂಬ್ತಾ ಇದ್ದೀನಿ. ನಮ್ಮದು ಇದಕ್ಕೆ ಮಾಡ್ಕೊಬಿಟ್ಟೆ ಈಗ ಯೋಚನೆ ಮಾಡೋಂಗಾಗ್ತೈತೆ. ನಿಜವಾಗ್ಲೂ ನಾನು ಮದುವೆ ಮಾಡ್ಕೊಬಿಟ್ಟು ಈಗ ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ಯಾಕೆ ಏನೋ ನನಗೆ ಹಂಗೆ ತಲೆಯಾಗೆ ಅದು ಯೋಚನೆ ಅನ್ನೋದು ಗೊತ್ತಾಯ್ತು. 4 ದಿವಸಕ್ಕೇ ಆಲೆ ನನ್ನ ಮನಸ್ಸಿನಾಗ ಹಂಗೆ ಅನ್ನಿಸ್ತೈತೆ. ಯಾಕನ ಮದುವೆ ಮಾಡ್ಕೊಂಡು ಏನೋ ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ. ನೋಡಪ್ಪ ನಾನು 1-2 ದಿನ ಸುಧಾರಿಸ್ಬೇಕಾಯಿತು ಅಂತ ಅನ್ನಿಸ್ತೈತಿ. ಕ್ಷಣ ಒಂದೀಟು ಇದು ಮಾಡ್ಕೊಂಬಲ್ವಲ್ಲ ಅವಳು. ಗುದ್ದಾಡಿರ್ ಕಿತ್ತಾಡಿರ ಅಕ್ಕಪಕ್ಕದಾಗ ಸೆಲೆಲ್ಲ ಆಡ್ಕೊಂಬಾರಯ್ಯ. ಎಲ್ಲ ಬರೀ ಆಡ್ಕೊಂತಾರೆ. ಮತ್ತು ಮೊದಲೇ ಕೇಳ್ತಾರೆ ಯಾರ ಮನೆಗಳ್ದಾನ ಒಂದಿಟ್ಟು ಸಿಕ್ಕಿದ್ರೆ ಸಾಕು ಅಂತ ಅಕ್ಕಪಕ್ಕ ಕಾಯ್ತಿರ್ತಾರೆ. ಅಂತದ್ರಾಗೆ ಏನೋ ಒಂದು ಈಟು ಅತ್ತೆ ಸೊಸೆ ಗಂಡ ಹೆಂಡ್ತಿ ಏನೋ ಒಂದು ಇಟ್ಟು ಗುದ್ದಾಡ್ಯಾರಂದ್ರೆ ಇನ್ನು ಅದ್ರಾಗೆ ತುಪ್ಪ ಸುರಿಯಕ್ಕೆ ಬರ್ತಾರೆ. ಇಲ್ಲ ಯಾರೂ ಅದನ್ನ ತೆಗಿ ಉರಿಯೋದು ಬೇಡ ಅಂತ ಹೇಳಿ ಕೆಡ್ಸಾರೆ ಯಾರೂ ಇಲ್ಲ. ಇನ್ನೊಂದಿಟ್ಟು ಉರಿಲೇ ಹೇಳು ಅಂತಾರೆ, ತುಪ್ಪ ಸುರಿಯಕ್ಕೆ ಬರ್ತಾರೆ. ಉರಿಯ ಬೆಂಕಿಗೆ ತುಪ್ಪ ಸುರಿಯ ಅಂತ ಜನ ಇರೋದು. ಬೋಲು ಒಳ್ಳೆಯರಲ್ಲ ಜನ. ಏನೇನು ಅದಕ್ಕೆ ನೀವೇ ಮಾಡೋಕ್ಕಾವತ್ತು. ನಾವೇ ಒಂದು ಹೋದ್ರು ಅವನು ಅನುಸರಿಸ್ಕೊಂಡಿರಪ್ಪ ಅಂತ ಹೇಳ್ಬೇಕು ಅವನಿಗೂ. ಅವನು ಬರ್ತಾನಲ್ಲ ಆದಿತ್ಯಾಗ ಹೇಳು. ಆದಿತ್ಯ ಅನುಸರಿಸ್ಕೊಂಡಿರ್ಬೇಕಪ್ಪ ನೀನು. ಒಂದು ಬರುತ್ತೆ ಒಂದು ಹೋಗುತ್ತೆ ಗಂಡ ಹೆಂಡತಿ ಮಧ್ಯ ಅನುಸರಿಸ್ಕೊಂಡಿರ್ಬೇಕು ಅಂತೇಳಿ ಹೇಳಿದ್ರಾಯ್ತು. ಹೇಳ್ತೀನಿ ಅಷ್ಟೇ. ನನ್ನ ಮಗ್ಗೆ ಬುದ್ಧಿ ಹೇಳ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ಅವಳಿಗೆ ತಿಳ್ಕೊಂಬಳಗಾದರೆ ಹೇಳ್ಬೋದು. ಇವಾಗ ನನ್ನ ಮಗುಗೆ ಏನೇ ಬುದ್ಧಿ ಹೇಳ್ಕೊಂಡು ಪಾಪ ನೀನು ಅನುಸರಿಸ್ಕೊಂಡು ಇರ್ಬೇಕು ಕಣಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೇಕು ಅವನಿಗೇನೆ. ಅವನು ಹೇಳಿರಿ ನನ್ನ ಮಗ ಬೈತಾನೆ ನನ್ನ ನೋಡಮ್ಮ ಅಂತ. ಅವ್ನು ನಮ್ಮ ಸಣ್ಣನಂತೂ ಬೈತಾನೆ. ಅಯ್ಯೋ ಅವನು ಹಂಗೇನೆ ಅವನು ಬೈತಾನೆ. ಅಮ್ಮ ನಿನ್ಗೆ ಗೊತ್ತಾಗಲ್ಲ ಕಣಮ್ಮ ಅಂತಾನೆ. ಅವನು ಬೈತಾನೆ. ಯಾಕಮ್ಮ ನೀನು ಹಿಂಗೆ ಮಾಡಿದೆ, ಸುಮ್ಮನಿರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಅಣ್ಣಗೆ ಏನು ಕುಣ್ಕೊಂಡು ಮದುವೆ ಮಾಡಿದೆ ಅಂತಾನೆ. ಹಂಗೆ ಬೈಯಲ್ಲ ಅವನು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ್ಗೆ ಮದುವೆ ಮಾಡ್ಕೊಂಬದಂತೂ ಮಾಡ್ಕೊಬಿಟ್ಟೆ. ಈಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾಯಿದ್ದೀನಿ. ಅಲ್ಲ ನಾನು ದಡ ದನ ಕಾದ್ಬಿಟ್ಟು ಬೇಗ ನನ್ನ ಮಗನ ಮದುವೆ ಆಗಲಿ ಅಂತ ಆತ್ರದಾಗ ಮಾಡಿಬಿಟ್ಟೆ. ನಮ್ಮ ಅಯ್ಯಪ್ಪನೂ ಬೈತೈತೆ. ಏನು ಮಾಡೋದು? ಅವಳು ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಬೆಳೆಸವ್ರೆ, ನಮ್ಮ ಅಪ್ಪ ನನ್ನ ಹಂಗೆ ಬೆಳೆಸ್ತು ಹಿಂಗೆ ಬೆಳೆಸ್ತು ಅಂತ ಅವಳು ಹೇಳ್ತಾಳೆ. ಭಾಳ ಒಂಥರ ಜಂಬ ಅವಳಿಗೆ. ಮದುವೆ ಮಾಡ್ಕೊಬಿಟ್ಟು ಈಗ ನನಗೆ ಎಲ್ಲ ಯೋಚನೆ ಮಾಡ್ತಾಯಿದ್ದೀನಿ.
ಈಗ ಯೋಚನೆ ಮಾಡಿದ್ರೆ ಏನು ಬರಲ್ಲ ಅಷ್ಟೇ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರು ಸ್ವಲ್ಪ ಮುಂದಕ್ಕೆ ಹೋಗಲಿ, ಎಷ್ಟಿದೆಯೋ ಅಷ್ಟೇ ಇದೆ. ಸ್ವಲ್ಪ ಸಬ್ಸ್ಕ್ರೈಬ್ ಜಾಸ್ತಿ ಆಗಲಿ, 1,00,000 ಸಬ್ಸ್ಕ್ರೈಬರ್ ಆಗಲಿ ಅಂತೇಳಿ ನಾನು ತುಂಬ ಆಸೆಯಲ್ಲಿದ್ದೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವರು ವಿಡಿಯೋಸ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಅವ್ರಿಗೂ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೂ ವಿಡಿಯೋಸ್ ಎಲ್ಲ ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.